ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸೋಮವಾರಪೇಟೆ ತಾಲೂಕಿನ ಮುಳ್ಳೂರು ಸರ್ಕಾರಿ ಶಾಲೆಯಲ್ಲಿ ಪುಲ್ವಾಮಾ ದಾಳಿಯಲ್ಲಿ ಮೃತಪಟ್ಟ ಸೈನಿಕರಿಗೆ ದೀಪ ಹಚ್ಚಿ ಶ್ರದ್ಧಾಂಜಲಿ ಅರ್ಪಿಸಿದರು. ಕೆಆರ್ಪೇಟೆ ಪಟ್ಟಣದ ಪುನೀತ್ ರಾಜ್ಕುಮಾರ್ ರಸ್ತೆಯಲ್ಲಿರುವ ಕರ್ನಾಟಕ ಬ್ಯಾಂಕ್ ಶಾಖೆಯ 12ನೇ ವರ್ಷದ ವಾರ್ಷಿಕೋತ್ಸವ ನಡೆಯಿತು. ರಾಜ್ಯಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ವಿರೋಧಿಸಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬೇಲೂರು ತಾಲೂಕು ಸಮಿತಿ ವತಿಯಿಂದ ಪ್ರತಿಭಟನೆಯನ್ನ ಮಾಡಿದರು. ಶ್ರೀ ದುರ್ಗಾ ಕ್ಯಾಟರ್ಸ್ ಕುಶಾಲನಗರ. ನಮ್ಮಲ್ಲಿ ಮದುವೆ, ಉಪನಯನ, ಗೃಹ ಪ್ರವೇಶ, ಯಾವುದೇ ಪೂಜಾ ಸಮಾರಂಭಗಳಿಗೆ ನಿಮ್ಮ ಮನೆ ಬಾಗಿಲಿಗೆ ರುಚಿಯಾದ ತಿಂಡಿ, ಊಟ ಸರಿಯಾದ ಸಮಯಕ್ಕೆ ಮಂಗಳೂರು ಶೈಲಿಯ ಬ್ರಾಹ್ಮಣರ ರುಚಿಯಾದ ಸಸ್ಯಾಹಾರ ಅಡುಗೆ ಮಾಡಿಕೊಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ದುರ್ಗಾ ಕ್ಯಾಟರ್ಸ್ ಮಾಲೀಕರಾದ MS ಗೋಪಾಲ ಭಟ್ಟರು, ಕುಶಾಲನಗರ. ಮೊಬೈಲ್ ಸಂಖ್ಯೆ 9448019653. ಮತ್ತೊಂದು ಸಂಖ್ಯೆ 7353153690. ಸೋಮವಾರಪೇಟೆ ತಾಲೂಕಿನ ಮುಳ್ಳೂರು ಸರ್ಕಾರಿ ಶಾಲೆಯಲ್ಲಿ ಪುಲ್ವಾಮಾ ದಾಳಿಯಲ್ಲಿ ಮೃತಪಟ್ಟ ಸೈನಿಕರಿಗೆ ದೀಪ ಹಚ್ಚಿ ಶ್ರದ್ಧಾಂಜಲಿ ಸಲ್ಲಿಸಿದರು. ಎಲ್ಲೆಡೆ ಪ್ರೇಮಿಗಳ ದಿನದ ಆಚರಣೆಯ ಸಂಭ್ರಮದಲ್ಲಿದ್ದರೆ ಮುಳ್ಳೂರು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಪುಲ್ವಾಮಾ ದಾಳಿಯಲ್ಲಿ ಮೃತಪಟ್ಟ ಸೈನಿಕರಿಗೆ ದೀಪ ಹಚ್ಚಿ ಶ್ರದ್ಧಾಂಜಲಿ ಸಲ್ಲಿಸುವ ಮೂಲಕ ದೇಶ ಪ್ರೇಮ ಮೆರೆದರು. ಪುಲ್ವಾಮಾ ದಾಳಿಯಲ್ಲಿ ಮೃತಪಟ್ಟ ಸೈನಿಕರಿಗೆ 2 ನಿಮಿಷಗಳ ಕಾಲ ಮೌನಾಚರಣೆ ನಡೆಸಿ ಆತ್ಮಕ್ಕೆ ಶಾಂತಿ ಕೋರಲಾಯಿತು. ಇದೇ ಸಂದರ್ಭ ವಿದ್ಯಾರ್ಥಿಗಳಿಗೆ ಪುಲ್ವಾಮಾ ದಾಳಿಯ ಸನ್ನಿವೇಶ, ನಂತರದ ಸಂದರ್ಭದಲ್ಲಿ ದೇಶ ಕೈಗೊಂಡ ಕಾರ್ಯಾಚರಣೆ, ಭಾರತ ಸೈನ್ಯದ ಶಕ್ತಿಯ ಪ್ರದರ್ಶನದ ಕುರಿತಾಗಿ ಕಿರು ಪರಿಚಯವನ್ನ ವಿದ್ಯಾರ್ಥಿಗಳಿಗೆ ತೋರಿಸಲಾಯಿತು. ವಿದ್ಯಾರ್ಥಿಗಳಿಗೆ ಯೋಧರ ಬಗ್ಗೆ ಗೌರವ ಮತ್ತು ಹೆಮ್ಮೆಯ ಭಾವ ಮೂಡುವಂತೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮುಖ್ಯ ಶಿಕ್ಷಕ ಸತೀಶ್, ಸಹ ಶಿಕ್ಷಕರಾದ ಜಾನ್ ಪೌಲ ಡಿಸೋಜಾ ಮತ್ತು ಶೀಲಾ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ಬೆಂಗಳೂರಿನ ಕನ್ನಡ ಸಾಹಿತ್ಯ ಸಮ್ಮೇಳನದ ಭವನದಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಹಾಸನದ ಪ್ರತಿಮಾರವರಿಗೆ ರಾಜ್ಯಮಟ್ಟದ ಉತ್ತಮ ಸಾವಿತ್ರಿಬಾಯಿ ಪುಲೆ ಶಿಕ್ಷಕಿ ಪ್ರಶಸ್ತಿ ಲಭಿಸಲಿದೆ. ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಬೆಂಗಳೂರು ಹಾಗೂ ವಿಜಯನಗರ ಶ್ರೀ ಸುಜ್ಞಾನ ವಿದ್ಯಾಪೀಠ ಹಾಗೂ ಸಾಂಸ್ಕೃತಿಕ ರಂಗ ಕಲಾವಿದರ ಸಾಧಕರ ಶ್ರೀಮಾತಾ ಪ್ರಕಾಶನ ವಿಜಯನಗರ ಇವರ ವತಿಯಿಂದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ದಿನಾಂಕ 16/2/2025 ಭಾನುವಾರ ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಹಾಸನ ನಗರದ ಲೇಖಕಿ, ಅಂಕಣಗಾರ್ತಿ, ವಿಮರ್ಶಕಿ, ಸಾಹಿತಿ, ಶಿಕ್ಷಕಿ, ಸಮಾಜ ಸೇವಕಿ, ಸಾಮಾಜಿಕ ಚಿಂತಕಿ, ಪತ್ರಕರ್ತೆ, ನಿರೂಪಕಿ, ಗಾಯಕಿ, ಪ್ರತಿಮಾ ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ಧಿ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷರಾದ HS ಪ್ರತಿಮಾ ಹಾಸನ್ ರವರನ್ನ ರಾಜ್ಯಮಟ್ಟದ ಉತ್ತಮ ಸಾವಿತ್ರಿಬಾಯಿ ಪುಲೆ ಶಿಕ್ಷಕಿ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಅಂದು ಅವರಿಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಲಾಗುವುದು. ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದು, ರೈತ ಸಂಘದಲ್ಲಿ ರಾಜ್ಯ ಮಟ್ಟದಲ್ಲಿ ಸಂಘಟನಾ ಕಾರ್ಯದರ್ಶಿಯಾಗಿ ರೈತರ ಧ್ವನಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನೊಂದ ಮಹಿಳೆಯರ ಧ್ವನಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಸಾಹಿತ್ಯ ಕ್ಷೇತ್ರಕ್ಕೆ ಹಲವಾರು ವಿಭಿನ್ನ ರೀತಿಯ ಪ್ರಕಾರಗಳ ಕೃತಿಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಇವರ ಬಹುಮುಖ ಪ್ರತಿಭೆ ಹಾಗೂ ಸದಾ ಕ್ರಿಯಾಶೀಲರಾಗಿ ನಿಷ್ಕಲ್ಮಶವಾಗಿ ಎಲ್ಲ ಕ್ಷೇತ್ರಗಳ ಸೇವೆ ಸಲ್ಲಿಸುತ್ತಿರುವುದನ್ನು ಗಮನಿಸಿ ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದು ಅಧ್ಯಕ್ಷರಾದ ಡಾಕ್ಟರ್ ನಾಗರಾಜ ತಮ್ರಳ್ಳಿ ಅವರು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಪ್ರಶಸ್ತಿಯನ್ನು ಪಡೆಯುತ್ತಿರುವ ಇವರಿಗೆ ತಾಯಿ ನೀಲಮ್ಮ, ಸುರೇಶ್ ಹಾಗೂ ಸಹೋದರ HS ಮಂಜುನಾಥ್ ಹಾಸನ್, ಆರೋಗ್ಯ ನಿರೀಕ್ಷಣಾಧಿಕಾರಿ ಹಾಗೂ ರೈತ ಸಂಘದ ರಾಜ್ಯ ಮಹಿಳಾ ಅಧ್ಯಕ್ಷರಾದಂತಹ ನಾಗರತ್ನರವರು, ಸಂಘ ಸಂಸ್ಥೆಯವರು, ಹಿರಿಯ ಕಿರಿಯ ಸಾಹಿತಿಗಳು ಇನ್ನೂ ಹಲವರು ಅಭಿನಂದನೆಯನ್ನು ತಿಳಿಸಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ.
ಕೆಆರ್ಪೇಟೆ ಪಟ್ಟಣದ ಪುನೀತ್ ರಾಜ್ಕುಮಾರ್ ರಸ್ತೆಯಲ್ಲಿರುವ ಕರ್ನಾಟಕ ಬ್ಯಾಂಕ್ ಶಾಖೆಯ 12ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ನಡೆಯಿತು. ಕರ್ನಾಟಕ ಬ್ಯಾಂಕ್ ಗ್ರಾಹಕರ ಸ್ನೇಹಿಯಾಗಿದ್ದು ರೈತರ ಮಿತ್ರನಂತೆ ಆತ್ಮೀಯ ಬಂಧುವಿನಂತೆ ಕೆಲಸ ಮಾಡುತ್ತಿದೆ ಎಂದು ಬ್ಯಾಂಕಿನ ಪ್ರಾದೇಶಿಕ ವ್ಯವಸ್ಥಾಪಕರಾದ ರಾಮಶೇಷು ತಿಳಿಸಿದರು. ಕೆಆರ್ಪೇಟೆ ಪಟ್ಟಣದ ಪುನೀತ್ ರಾಜ್ಕುಮಾರ್ ರಸ್ತೆಯಲ್ಲಿರುವ ಕರ್ನಾಟಕ ಬ್ಯಾಂಕ್ ಶಾಖೆಯ 12ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಕೇಕ್ ಕತ್ತರಿಸಿ ಸಂಭ್ರಮಿಸಿ ಗ್ರಾಹಕರಿಗೆ ಕೇಕ್ ತಿನ್ನಿಸಿ ಮಾತನಾಡಿದರು. ಕೆಆರ್ಪೇಟೆ ಪಟ್ಟಣದಲ್ಲಿ ಕರ್ನಾಟಕ ಬ್ಯಾಂಕ್ ಶಾಖೆಯು ಆರಂಭವಾಗಿ 12 ವರ್ಷಗಳು ಕಳೆಯುತ್ತಿದ್ದು 184 ಕೋಟಿ ರುಗಳ ಆರ್ಥಿಕ ವ್ಯವಹಾರ ನಡೆಸಿದ್ದು 12,000ಕ್ಕೂ ಹೆಚ್ಚಿನ ಗ್ರಾಮೀಣ ಜನರ ಉಳಿತಾಯ ಖಾತೆಯನ್ನು ಹೊಂದಿದೆ. ಗ್ರಾಹಕರಿಗೆ ಬ್ಯಾಂಕು 125 ಕೋಟಿ ರುಗಳಿಗೂ ಹೆಚ್ಚಿನ ಸಾಲ ಸೌಲಭ್ಯವನ್ನು ನೀಡಿದ್ದು ರೈತರಿಗೆ ಸಕಾಲದಲ್ಲಿ ಕೃಷಿ ಸಾಲ ಸೇರಿದಂತೆ ಹಸು, ಕುರಿ, ಮೇಕೆ, ಆಡು ಸಾಕಾಣೆ, ರೇಷ್ಮೆ ಕೃಷಿ ಸೇರಿದಂತೆ ರೈತರಿಗೆ ಕೃಷಿ ಚಟುವಟಿಕೆಗಳನ್ನು ನಡೆಸಲು ಅನುಕೂಲವಾಗುವಂತೆ ಸಕಾಲದಲ್ಲಿ ಸಾಲ ಸೌಲಭ್ಯವನ್ನು ನೀಡಿ ಗ್ರಾಹಕರೊಂದಿಗೆ ಉತ್ತಮವಾದ ಬಾಂಧವ್ಯವನ್ನು ಹೊಂದಿದೆಯಲ್ಲದೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಗತಿ ಬಂಧು ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳಿಗೆ 25 ಕೋಟಿ ರುಗಳಿಗೂ ಹೆಚ್ಚು ಸಾಲ ಸೌಲಭ್ಯ ನೀಡಿ ಮಹಿಳಾ ಸಬಲೀಕರಣಕ್ಕೆ ಒತ್ತು ನೀಡಿ ಕೆಲಸ ಮಾಡುತ್ತಿದೆ ಎಂದು ತಿಳಿಸಿದರು. ಪುರಸಭೆ ಮಾಜಿ ಅಧ್ಯಕ್ಷರಾದ ಕೆಟಿ ಗಂಗಾಧರ್ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಕೆಆರ್ಪೇಟೆ ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ಜಾನಕಿರಾಮ್, ಪುರಸಭೆ ಮಾಜಿ ಅಧ್ಯಕ್ಷರಾದ ಕೆಟಿ ಚಕ್ರಪಾಣಿ, ತಾಲೂಕು ಪ್ರೆಸ್ ಕ್ಲಬ್ ಅಧ್ಯಕ್ಷರಾದ ಕೆಎಸ್ ಸತೀಶ್ ವೀರಶೈವ, ಪಟ್ಟಣದ ವಾಸ್ತುಶಿಲ್ಪಿಗಳಾದ ಸತೀಶ್, ಪುರಸಭೆ ಮಾಜಿ ಸದಸ್ಯರಾದ ಕೆಆರ್ ನೀಲಕಂಠ, ರೈಸ್ ಮಿಲ್ ದೀಪು, ಔಷಧ ವಿತರಕಿ ಅಂಜಲಿ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಚೇರಿ ವ್ಯವಸ್ಥಾಪಕರಾದ ಮಿಥುನ್, ಬ್ಯಾಂಕ್ ವ್ಯವಸ್ಥಾಪಕರಾದ ಸಚಿನ್, ಸಿಬ್ಬಂದಿಗಳಾದ ಭಾರ್ಗವ್, ವಿಕ್ರಮ್, ಅಕ್ಷತಾ, ಹೇಮಲತಾ, ಆವಿಶ್ ಆಳ್ವಾ, ಸಂಗಮ ಪಿಂಟೋ, ಶಿವಪ್ರಸಾದ್, ಗೌರಮ್ಮ, ಪುರುಷೋತ್ತಮ್, ಉಮೇಶ್ ಸೇರಿದಂತೆ ನೂರಾರು ಗ್ರಾಹಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಒಳ್ಳೆ ಸಂಖ್ಯೆ ಆ್ಯಕ್ಚುಲಿ ಆಸ್ಪೀಸಿಯಸ್ ನಂಬರ್ ಅಂತ ಹೇಳ್ತಾರೆ, 12 ಆದಿತ್ಯರು ಅಂತ ಹೇಳ್ತಾರೆ. ಅದರಲ್ಲಿ ವಿಷ್ಣು ಒಬ್ಬರು. ಅದೇ ರೀತಿ 12 ನಂಬರು ಒಂದು ಆಸ್ಪೀಷಿಯಸ್ ನಂಬರ್. ಅದೇ ನಮ್ಮ ಕರ್ನಾಟಕ ಬ್ಯಾಂಕ್ ಕೂಡ 101ನೇ ಆ್ಯನಿವರ್ಸರಿ ಈಗ 18ನೇ ತಾರೀಕು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. 100 ಕಂಪ್ಲೀಟ್ ಮಾಡಿ 101 ಬಂದಿದ್ದೀವಿ. ಇದು ಆಸ್ಪೀಷಿಯಸ್ ನಂಬರ್. ಎಲ್ಲಾದರೂ ಹೋದರೂ ಕೂಡ 100 ರೂಪಾಯಿ ಅಂದರೆ 100 ರೂಪಾಯಿ ಜೊತೆಗೆ 1 ರೂಪಾಯಿ ಸೇರಿಸ್ಕೊಡ್ತೀವಿ. ಅದೇ ರೀತಿ ನಮ್ಮದು 101 ಆಸ್ಪೀಷಿಯಸ್ ನಂಬರ್. 101 ಎಲ್ಲ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಮ್ಮ ಬ್ಯಾಂಕ್ 100 ವರ್ಷದಲ್ಲಿ ಕೂಡ ಪ್ರತಿ ವರ್ಷವೂ ಕ್ವಾರ್ಟರ್ ಲಾಭ ತೋರಿಸಿದೆ. ಅದೇ ರೀತಿ ತಮ್ಮಂಥವರ ಸಹಕಾರದಿಂದ ಬ್ಯಾಂಕ್ಗೂ ಲಾಭ ಆಗಿದೆ. ಎಲ್ಲ ರಿಲೇಷನ್ಶಿಪ್ ಜನರೇಷನ್ಸ್ 3-4 ಜನರೇಷನ್ ಮಾತ್ರ ಕಂಟಿನ್ಯೂ ಆಗೋದಿಲ್ಲ. ನಿಮ್ಮ ಸಹಕಾರದಲ್ಲಿ ಇನ್ನೂ ಮುಂದೆ ಹೋಗ್ತೀವಿ. ಅದೇ ನಮ್ಮ ಕೆಆರ್ಪೇಟೆ ಶಾಖಾ 184 ಕೋಟಿ ಬಿಸ್ನೆಸ್ ಮಾಡಿದೆ. ಕರ್ನಾಟಕ ಬ್ಯಾಂಕು 1,28,000 ಕೋಟಿ ಬಿಸ್ನೆಸ್ ಆಗಿದೆ ಕರ್ನಾಟಕ ಬ್ಯಾಂಕು. ಇದು ನಮ್ಮದು 184 ಕ್ರೋರ್ಸ್ ಟರ್ನ್ ಓವರ್ ಆಗಿದೆ. ಸಾಧಾರಣ ಒಂದು 13,000 ಕಸ್ಟಮರ್ಸ್ ನಮ್ಮ ಬ್ರ್ಯಾಂಚಲ್ಲಿದ್ದಾರೆ. ಸೊ ಇದೇ ರೀತಿ ನಾವು ಇನ್ನು ಮುಂದೆ ಉಳಿಸ್ಕೊಂಡು ಹೋಗೋಣ. ಅದೇ ರೀತಿ ನಮ್ಮ ಸರ್ವಿಸು ನಾವು ಕೊಡ್ತೀವಿ. ನಿಮ್ಮ ಸಹಕಾರ ನಮ್ಗೆ ಕೊಡಿ, ಇನ್ನು ಮುಂದೆ ಹೋಗೋಣ ಅಂತ ನಾನು ಎಲ್ಲರಿಗೂ ವಿನಂತಿ ಮಾಡ್ತೀನಿ. ಏನು ಈ ದಿವಸ ನಮ್ಮ ತಾಲೂಕಿನಲ್ಲಿ ನಮ್ಮ ಯಶಸ್ವಿಯಾಗಿ ದೇಶಾದ್ಯಂತ ಹೆಚ್ಚಿನ 950 ಬ್ರ್ಯಾಂಚ್ಗಳನ್ನ ಅವಲೋಕಿಸಿ ಅದೇ ರೀತಿ ನಮ್ಮ ತಾಲೂಕಿನಲ್ಲೂ ಒಂದು 12ನೇ ವರ್ಷದ ಒಂದು ಆನಿವರ್ಸರಿಯನ್ನು ಇವತ್ತು ಇಡೀ ರಾಜ್ಯಾದ್ಯಂತ ಮೋಸ್ಟ್ಲಿ ಆಚರಿಸ್ತಾ ಇರ್ಬೋದು ಎಲ್ಲ ಬ್ರ್ಯಾಂಚಸ್ಸು. ಅದೇ ರೀತಿ ಇವತ್ತು ನಮ್ಮ ತಾಲೂಕಿನಲ್ಲೂ ಆಚರಣೆ ಮಾಡ್ತಾಯಿದ್ದಾರೆ. ಅದಂತೆ ಇವತ್ತು ನಮ್ಮ ಬ್ಯಾಂಕಿನ ಮ್ಯಾನೇಜರ್ ಮತ್ತು ಅವ್ರ ಸಹೋದ್ಯೋಗಿಗಳು ಎಲ್ಲರೂ ಸೇರಿ ಇವತ್ತು ಆಚರಣೆಯನ್ನು ಮಾಡಿ ಮಧ್ಯಾಹ್ನ ನನ್ನ ಮ್ಯಾನೇಜರ್ ಸಾಹೇಬರು ನಮ್ಮನ್ನು ಸಹ ಆಹ್ವಾನಿಸಕ್ಕೆ ಕೊಟ್ಟರು. ಅದನ್ನು ಬ್ಯಾಂಕು 12ನೇ ವರ್ಷಕ್ಕೆ ಮಾಡಿ ನಾನು ಒಬ್ಬ ಇದರಲ್ಲಿ ಗ್ರಾಹಕನಾಗಿ ಮತ್ತು ಇದಕ್ಕೆ ಎಲ್ಲ ಥರ ನೋಡಿದ್ದೀನಿ. ಒಳ್ಳೆಯ ಬ್ಯಾಂಕು, ಒಳ್ಳೆಯ ಸರ್ವಿಸನ್ನು ಜನಗಳಿಗೆ ಮತ್ತು ಸ್ನೇಹಪರವಾಗಿ ಕೊಡ್ತಕ್ಕಂಥ ಬ್ಯಾಂಕು. ಅದನ್ನು ಒಳ್ಳೆಯ ಯಶಸ್ವಿಯಾಗಲಿ ಶುಭ ಹಾರೈಸಿ ತಾಲೂಕು ಜನತೆ ಪರವಾಗಿ ಎಲ್ಲರೂ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇದೇ ಥರ 100 ವರ್ಷ ಬಾಳಿ ಈ ಥರ ಆಚರಣೆಯನ್ನು ಮಾಡಿ ತಾಲೂಕಲ್ಲಿ ನಮ್ಮ ತಾಲೂಕಲ್ಲಿ ಅಂಥ ಅವಕಾಶ ಬ್ಯಾಂಕಿಗೆ ಸಿಗಲಿ ಅಂತ ಶುಭ ಹಾರೈಸಿ ನನ್ನ ಮಾತು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಚಾಲಕನ ನಿಯಂತ್ರಣ ತಪ್ಪಿದ ಟ್ರ್ಯಾಕ್ಟರ್ ಚಕ್ರದಡಿಗೆ ಸಿಲುಕಿ ಚಾಲಕ ಸಾವನ್ನಪ್ಪಿರುವ ಘಟನೆ ನಾಪೋಕ್ಲುವಿನ ಕೈಕಾಡು ರಸ್ತೆಯಲ್ಲಿ ನಡೆದಿದೆ. ಚಾಲಕನ ನಿಯಂತ್ರಣ ತಪ್ಪಿ ಟ್ರ್ಯಾಕ್ಟರ್ ಅಪಘಾತ, ಚಕ್ರದಡಿಗೆ ಸಿಲುಕಿ ಚಾಲಕ ದುರ್ಮರಣ. ನಾಪೋಕ್ಲು ಕೈಕಾಡು ಸಂಪರ್ಕ ರಸ್ತೆಯ ಬೇತು ಗ್ರಾಮದ ರಸ್ತೆ ತಿರುವಿನಲ್ಲಿ ಈ ಘಟನೆ ಸಂಭವಿಸಿದ್ದು, ಟ್ರ್ಯಾಕ್ಟರ್ ಚಾಲಕ ಕೈಕಾಡು ನಿವಾಸಿ 36 ವರ್ಷದ ನರೇಂದ್ರರವರು ಮೃತಪಟ್ಟಿದ್ದಾರೆ. ನಾಪೋಕ್ಲು ಕಡೆಯಿಂದ ಶುಕ್ರವಾರ ಸಂಜೆ ಟ್ರ್ಯಾಕ್ಟರ್ ಚಲಾಯಿಸಿಕೊಂಡು ಕೈಕಾಡು ಗ್ರಾಮದಲ್ಲಿರುವ ತನ್ನ ಮನೆಗೆ ತೆರಳುವ ಸಂದರ್ಭ ಈ ಅಪಘಾತ ಸಂಭವಿಸಿದೆ. ಬೇತು ಗ್ರಾಮದ ರಸ್ತೆ ತಿರುವಿನಲ್ಲಿ ಮರಕ್ಕೆ ಗುದ್ದಿ ಚಾಲಕನ ನಿಯಂತ್ರಣ ತಪ್ಪಿ ಸಂಭವಿಸಿದ ಅಪಘಾತದಿಂದ ನರೇಂದ್ರ ಸ್ಥಳದಲ್ಲೇ ದಾರುಣ ಸಾವನ್ನಪ್ಪಿದ್ದಾನೆ. ಸ್ಥಳಕ್ಕೆ ನಾಪೋಕ್ಲು ಪೊಲೀಸರು ಭೇಟಿ ನೀಡಿ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ರಾಜ್ಯಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ 24ರ ಮಂಡನೆಯನ್ನು ವಿರೋಧಿಸಿ
ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬೇಲೂರು ತಾಲೂಕು ಸಮಿತಿ ವತಿಯಿಂದ ಪ್ರತಿಭಟನೆಯನ್ನು ಮಾಡಿದರು. ರಾಜ್ಯಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ 2024 ಮಂಡನೆಯನ್ನು ವಿರೋಧಿಸಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬೇಲೂರು ತಾಲೂಕು ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಎಸ್ಡಿಪಿಐ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಫ್ಸರ್ ಕೊಡ್ಲಿಪೇಟೆ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಬೇಲೂರು ತಾಲೂಕು ತಹಶೀಲ್ದಾರ್ ಕಚೇರಿ ಮುಂಭಾಗ ಮಸೂದೆ ಪ್ರತಿಯನ್ನು ಹರಿಯುವ ಮುಖಾಂತರ ಮಸೂದೆ ಜಾರಿಯನ್ನು ಮಂಡಿಸಲಾಯಿತು. ಇದೇ ಸಂದರ್ಭ ಮಾತನಾಡಿದ ಎಸ್ಡಿಪಿಐ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಫ್ಸರ್ ಕೊಡ್ಲಿಪೇಟೆ, ಈ ಮಸೂದೆ ಅಸಂವಿಧಾನಿಕ ಮಾತ್ರವಲ್ಲದೆ ವಕ್ಫ್ ಸಂಪತ್ತನ್ನು ಕಳಿಸುವ ಕೋಮುವಾದಿ ಸರ್ಕಾರದ ಹುನ್ನಾರವಾಗಿದೆ. ಜಿಲ್ಲಾಧಿಕಾರಿಗಳಿಗೆ ನ್ಯಾಯಾಂಗ ಅಧಿಕಾರ ನೀಡುವುದು ಸಂಪೂರ್ಣವಾಗಿ ಅನ್ಯಾಯದ ಕ್ರಮ ಮತ್ತು ಸಂವಿಧಾನ ವಿರೋಧಿ. ಈ ಮಸೂದೆಯನ್ನು ಹಿಂದಕ್ಕೆ ತೆಗೆದುಕೊಳ್ಳದಿದ್ದರೆ ದೇಶಾದ್ಯಂತ ಸಿಎಎ, ಎನ್ಆರ್ಸಿ ಮಾದರಿಯ ಭಾರೀ ಪ್ರತಿಭಟನೆಗಳು ನಡೆಯಲಿವೆ ಎಂದು ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ಬೇಲೂರು ವಿಧಾನಸಭಾ ಕ್ಷೇತ್ರ ಸಮಿತಿ ಅಧ್ಯಕ್ಷರಾದ ಹರ್ಷದ್, ಇಮ್ರಾನ್, ಶರ್ಜಿಲ್ ಅಹಮದ್, ಎಸ್ಡಿಪಿಐ ಮುಖಂಡರಾದ ಫೈರೋಜ್ ಪಾಷಾ, ಸಫೀರ್, ಕೋಟೆ ಜಾಮಿಯಾ ಮಸೀದಿ ಅಧ್ಯಕ್ಷರಾದ ರಫೀಕ್ ಅಹಮದ್, ಏಜಸ್ ಪಾಷಾ, ತಜಮುಲ್ ಪಾಷಾ, ನಾಗೇನಹಳ್ಳಿ ಮುಜೀಬ್, ಫಾಸಿಲ್ ಅಕ್ಬರ್, ಸಮೀರ್ ಇತರರು ಉಪಸ್ಥಿತರಿದ್ದರು. ಹಾಕ್ಬಿಟ್ರೆ ಜಿಲ್ಲಾಧಿಕಾರಿ ಏನ್ ಮಾಡ್ತಾರೆ ಗೊತ್ತಾ, ಇದು ಡಿಸ್ಪ್ಯೂಟೆಡ್ ಲ್ಯಾಂಡ್ ಅಂತ ಹೇಳಿ ಶರ ಬರೆದು ಬಿಡ್ತಾರೆ. ಒಂದು ವೇಳೆ ಡಿಸ್ಪ್ಯೂಟೆಡ್ ಲ್ಯಾಂಡ್ ಅಂತ ಹೇಳಿ ಜಿಲ್ಲಾಧಿಕಾರಿ ಶರ ಬರೆದಿದ್ರೆ ಅದು 40-50 ವರ್ಷ ಕೋರ್ಟಿಗೆ ಅಲಿಬೇಕು. ಆ ಸಂದರ್ಭದಲ್ಲಿ ಆ ಊರಿನಲ್ಲಿ ಯಾರಾದ್ರೂ ತೀರ್ಕೊಂಡ್ರೆ ಅಲ್ಲಿ ನೀವು ದಫನ ಮಾಡ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಯಾಕೆ? ಒಂದು ವೇಳೆ ನೀವು ಅಲ್ಲಿ ದಫನ ಮಾಡ್ಲಿಕ್ಕೆ ಹೋದ್ರೆ ಅತಿಕ್ರಮಣವಾಗಿ ಪ್ರವೇಶ ಮಾಡಿದ್ದಾರೆ ಅಂತ ಹೇಳಿ ನಿಮ್ಮ ಮಸೀದಿಯ ಅಧ್ಯಕ್ಷರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕುವಂತ ಕರಾಳ ಕಾನೂನಿದಾಗಿದೆ. ನಾನು ಪ್ರಾಕ್ಟಿಕಲ್ ಆಗಿ ನಿಮಗೆ ಮನವರಿಕೆ ಮಾಡ್ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಬೇಲೂರಿನಲ್ಲಿ ಇಷ್ಟೇ ಜನ ಇರುವಂತದ್ದ, ಬೇಲೂರಿನಲ್ಲಿ ನಮ್ಮ ಸಮುದಾಯದ ಇಷ್ಟೇ ಜನ ಇರುವಂತದ್ದ, ಯಾಕೆ ಅದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ? ನಾವು ಯಾರಪ್ಪ ನಮ್ಮನ್ನ ಆಸ್ತಿ ಕೇಳಲಿಕ್ಕೆ ಇಲ್ಲಿ ಬರಲಿಲ್ಲ. ನಮ್ಮ ಪೂರ್ವಿಕರು ಕೊಟ್ಟಂತ ಆಸ್ತಿಯ ಸಂರಕ್ಷಣೆಗೆ ಬೇಕಾಗಿ ನಾವು ನಿಂತಿದ್ದೇವೆ. ಇಲ್ಲಿ ಒಂದು ಪಕ್ಷವನ್ನ ನೀವು ಸೈಡಿಗಿಡಿ, ಒಂದು ಸಂಘಟನೆಯನ್ನ ಸೈಡಿಗಿಡಿ. ನಮಗೆ ಯಾವ ಪಕ್ಷ ಯಾವ ಸಂಘಟನೆ ಏನಿಲ್ಲ. ನಾವು ಆ ಸೃಷ್ಟಿಕರ್ತನ ಮುಂದೆ ಹೋಗಿ ಒಂದು ದಿನ ನಿಲ್ಲಿಕ್ಕಿದೆ. ನನ್ನ ಭೂಮಿಯ ಮೇಲೆ ವಕ್ರ ದೃಷ್ಟಿಯನ್ನು ಹಾಕಿದಂತ ಸಂದರ್ಭದಲ್ಲಿ ಒಂದು ಪ್ರತಿಭಟನೆಗೆ ಬಂದು ಒಂದು ಅರ್ಧ ಗಂಟೆ ನಿಲ್ಲುವಂತಹ ಒಂದು ಪರಿಜ್ಞಾನ ನಿಮಗೆ ಇರಲಿಲ್ವಾ ಅಂತ ಕೇಳಿದ್ರೆ ನಾವು ಏನ್ ಆನ್ಸರ್ ಮಾಡಬಹುದು? ಯಾರು ಈ ಪ್ರತಿಭಟನೆಗೆ ನೀವು ನ್ಯೂಸ್ ಸಂಗಮಕ್ಕಾಗಿ ದೇವರಾಜ ಅರಸ್, ಬೇಲೂರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸೋಮವಾರಪೇಟೆ ತಾಲೂಕಿನ ಮುಳ್ಳೂರು ಸರ್ಕಾರಿ ಶಾಲೆಯಲ್ಲಿ ಪುಲ್ವಾಮಾ ದಾಳಿಯಲ್ಲಿ ಮೃತಪಟ್ಟ ಸೈನಿಕರಿಗೆ ದೀಪ ಹಚ್ಚಿ ಶ್ರದ್ಧಾಂಜಲಿ ಅರ್ಪಿಸಿದರು. ಕೆಆರ್ಪೇಟೆ ಪಟ್ಟಣದ ಪುನೀತ್ ರಾಜ್ಕುಮಾರ್ ರಸ್ತೆಯಲ್ಲಿರುವ ಕರ್ನಾಟಕ ಬ್ಯಾಂಕ್ ಶಾಖೆಯ 12ನೇ ವರ್ಷದ ವಾರ್ಷಿಕೋತ್ಸವ ನಡೆಯಿತು. ರಾಜ್ಯಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ವಿರೋಧಿಸಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬೇಲೂರು ತಾಲೂಕು ಸಮಿತಿ ವತಿಯಿಂದ ಪ್ರತಿಭಟನೆಯನ್ನ ಮಾಡಿದರು. ಇಲ್ಲಿಗೆ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆ.